ನಮಸ್ತೆ. ಇವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಜನ ಆಂದೋಲನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ತಗೊಂಡಿರ್ತಕ್ಕಂಥ ದಿಟ್ಟ ತೀರ್ಮಾನ ಇವತ್ತು ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಬಹಳಷ್ಟು ಒಂದು ಲಾಭಕಾರಕವಾಗಿ ಆಗುವಂತ ಕೆಲಸ ಆಗ್ತದೆ. ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಆಗಿದೆ. ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ಸಹ ಬಂದಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಬಹಳ ಒಳ್ಳೆ ನಿರ್ಧಾರ. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಒಳ್ಳೆ ನಿರ್ಧಾರಗಳೇ ಮಾಡುತ್ತೆ ಹೊರತು ಯಾವುದೋ ಒಂದು ಆಗೋದಿಲ್ಲ. ಒಂದು ಒಳ್ಳೆ ನಿರ್ಧಾರ ಮಾಡಿದ್ರೆ ಅದೇ ತಕ್ಕನಾಗಿ ಮಹಿಳೆಯರು ಸಹ ಈ ಮುಂದಿನ ಚುನಾವಣೆಗೆ ಒಂದು ಜಯ ತಂದ್ಕೊಡುವಂತಹ ಕೆಲಸ ಮಾಡ್ತಾರೆ. ಸರ್, ನೆಗೆಟಿವ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಅವ್ರಿಗೇನ್ ಮಾತಾಡೋದಕ್ಕೇನು ಯಾರು ಬೀಗ ಹಾಕಂತ ಕೆಲಸ ಮಾಡಕ್ ಹೋಗೋದಿಲ್ಲ. ಯಾಕಂತಂದ್ರೆ ಅವ್ರು ಹುಟ್ಟುಗುಣನೇ ಅದು. ಹಾಗಾಗಿ ಅವ್ರು ಮಾತಾಡ್ತಾನೆ ಇರ್ತಾರೆ. ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಮುಖಾಂತರ. ಕಾಂಗ್ರೆಸ್ ನಮ್ಮ ರಾಹುಲ್ ಗಾಂಧಿ ಇರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಥವ್ರೆ ಅಲ್ಲ. ಮುಂದಿನ ದಿನದಲ್ಲಿ ಅವ್ರಿಗೆ ನಾವು ಕೆಲಸ ಮಾಡಿ ನಾವೊಂದು ಬಹುಮತವನ್ನು ಪಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಸರಿ ಯುವಕರಿಗೆ ಸಹ ಬಹಳ ಅವಕಾಶಗಳಿದೆ. ಅವಕಾಶಗಳು ಬಹಳಷ್ಟು ಯುವಕರಿಗಿದೆ ಮತ್ತೆ ಮಹಿಳೆಯರಿಗಿದೆ. ಇದೇ ನಮ್ಮ ಸಿದ್ಧಾಂತ, ನಮ್ಮ ಕಾಂಗ್ರೆಸ್ನ ಸಿದ್ಧಾಂತ, ನಮ್ಮ ನಾಯಕರುಗಳ ಸಿದ್ಧಾಂತ ಆಗಿರೋದ್ರಿಂದ ಮುಂದಿನ ದಿನದಲ್ಲಿ ಯಾವುದೇ ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಮತ್ತೆ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, ಬಹಳಷ್ಟು ಒಂದು ಬಹುಮತದಲ್ಲಿ ನಾವು ಜಯವನ್ನು ಗಳಿಸುವಂತಹ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಆಗುತ್ತೆ. ಎಲ್ರಿಗೂ ಸಹ ಸಿಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ನಮ್ಮ ಕಾಂಗ್ರೆಸ್ ಪಕ್ಷ ಯಾರನ್ನೂ ಮಾಡಿಲ್ಲ. ಮುಂದಿನ ದಿನದಲ್ಲಿ ಎಲ್ರಿಗೂ ಸಹ ಕಾರ್ಯಕರ್ತರಿಗೆ ಒಂದು ಯಾವ್ದೋ ನಿಗಮ ಮಂಡಳಿಗಳಾಗ್ಲಿ ಎಲ್ರಿಗೂ ಸಹ ಸಿಗುತ್ತೆ. ಯಾರಿಗೂ ಇಲ್ಲ ಅನ್ನೋ ಕಷ್ಟಪಟ್ಟಿರೋಂಥವ್ರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ಸಹ ಸಿಗುತ್ತೆ. ಇವಾಗ ಆಗಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಯಾಕಂದ್ರೆ ಒಳ್ಳೆ ಕಾರ್ಯಕರ್ತರಿಗೆ ಸಹ ಸಿಕ್ಕಿದೆ. ಬಹಳಷ್ಟು 40 ವರ್ಷ 50 ವರ್ಷ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ಒಳ್ಳೆಯ ಒಂದು ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತೆ ಅವರು ಆಗಿರ್ತಕ್ಕಂಥವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.